ಸದ್ಯ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಗಳ ಕುರಿತಾಗಿ ಹೈಕಮಾಂಡ್ ಅಂಗಳದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇನ್ನು ಪ್ರತಿ ಜಿಲ್ಲೆಯಿಂದ 3 ಅಭ್ಯರ್ಥಿಗಳ ಹೆಸರು ರವಾನೆಯಾಗಿದೆ. ಮಾನದಂಡ ಸಮೀಕ್ಷೆಯಿಂದ ವರಿಷ್ಠರು ಟಿಕೆಟ್ ಅಂತಿಮ ಮಾಡಲಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಆಗಲಿದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಬಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಳ್ಳಾರಿಯಿಂದಲೂ ಕೂಡ 3 ಹೆಸರನ್ನ ಶಿಫಾರಸು ಮಾಡಲಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿಯಾಗಲು ಮಾನದಂಡ ಸರ್ವೆ ಮಾಡಿಸಿ ವರಿಷ್ಠರು ಟಿಕೆಟ್ ಅಂತಿಮ ಮಾಡ್ತಾರೆ. ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಆಗಲಿದೆ ಅಂತ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆಲ್ರೆಡಿ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಪ್ರತಿ ಜಿಲ್ಲೆಯಿಂದ ಕೂಡ 3 ಹೆಸರನ್ನು ಕೇಂದ್ರಕ್ಕೆ ಶಿಫಾರಸನ್ನು ಕೂಡ ಮಾಡುವಂಥ ಕೆಲಸ ಆಗಿದೆ. ಸನ್ಮಾನ್ಯ ಪಾರ್ಲಿಮೆಂಟರಿ ಬೋರ್ಡಿನ ಸದಸ್ಯರಾದಂಥ ಹಿರಿಯರಾದಂಥ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ನಮ್ಮೆಲ್ಲರೂ ಕೂಡ ಹೋಗಿ ಅಲ್ಲಿ ಸಲಹೆಗಳು ಏನೇನು ಕೊಡಬೇಕಾಗುತ್ತೋ ಯಾವ ಮಾನದಂಡದ ಮೇಲೆ ಯಾರ್ಯಾರು ಗೆಲ್ಲಿತಾರನ್ನಂಥ ವಿಚಾರದ ಬಗ್ಗೆ ಎಲ್ಲ ಸಮೀಕ್ಷೆಗಳನ್ನು ಮಾಡಿದಂಥ ವರದಿ ಬಗ್ಗೆ ಎಲ್ಲವನ್ನು ಕೂಡ ಮುಟ್ಟಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಇನ್ನೊಂದು 2 ದಿನ ಒಳಗಡೆ ಪಾರ್ಟಿ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ತೀರ್ಮಾನವನ್ನು ಕೂಡ ತೊಗೊಳೋದಾಗುತ್ತೆ. ಇವತ್ತು ಯಾರೇ ಗೆದ್ದರೆ ಕೂಡ, ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು 28ಕ್ಕೂ 28 ಗೆಲ್ಲಬೇಕನ್ನಂಥ ವಿಶ್ವಾಸದಿಂದ ಇವತ್ತು ಮುಂದುವರಿತಾ ಇದ್ದೀವಿ. ಯಾರೋ ಗೆದ್ದರೆ ಕೂಡ ಅವರು ವ್ಯಕ್ತಿ ಗೆಲ್ಲಲ್ಲ, ಅದು ದೇಶ ಗೆಲ್ಲುತ್ತೆ. ನರೇಂದ್ರ ಮೋದಿಜಿಯವರಿಗೆ ಗೆಲ್ಲಿತಾರ. ಹಂಗಾಗಿ ದೇಶ ನರೇಂದ್ರ ಮೋದಿಜಿ ಗೆಲ್ಲಬೇಕಂದ್ರೆ ಲೋಕಸಭಾ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ 28 ಗೆಲ್ಲಬೇಕನ್ನಂಥ ಆಶೆಯಿಂದ ಕೆಲಸ ಮಾಡ್ತಾ ಇದ್ವಿ. ಜನರಿಗೆ ನಾವು ಏನೇ ಇದ್ರೂ ಕೂಡ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಕೆಲಸಗಳ ಬಗ್ಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಜೊತೆಲಿ ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ಮಾಡ್ತೀವಿ. ಅದೆಲ್ಲ ಪರಿವರ್ತನೆ ಮೂಲಕ ಅವ್ರನ್ನ ಪುನಃ ಭಾರತೀಯ ಜನತಾ ಪಾರ್ಟಿಗೆ ತಗೊಂಡ್ಬಂದು ಅವ್ರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.